ಗೈಸ್ ಪೀಕ್ ಡೀಟೇಲಿಂಗ್ ಅಂದ್ರೆ ನೀವು ಧುರಂಧರ್ ಅನ್ಕೊಂಡ? ಇಲ್ಲ ಬ್ರೋ, ಪೀಕ್ ಡೀಟೇಲಿಂಗ್ ಅಂದ್ರೆ ಇದು ಜೈ ಸ್ಕ್ರಿಪ್ಟ್ ರೈಟರ್. ಏನು ಖತರ್ನಾಕ್ ಸ್ಕ್ರಿಪ್ಟ್ ಬರ್ತಾ ಇದ್ದಾರೆ. ಮ್ಯಾಚ್ ಮೇಲೆ ಒಂದು ಮ್ಯಾಚು. ಹೋದ ಮ್ಯಾಚಲ್ಲಿ ನೋಡಿದ್ರೆ ಲಾಸ್ಟ್ ಬಂದು ಹೋಯ್ತು. ಈ ಮ್ಯಾಚ್ ಲಾಸ್ಟ್ ಬಾಲ್ ತನಕ ಹೋಗ್ತಾ ಇತ್ತು. ಆದರೆ ನಮ್ಮ ರಿಷಬ್ ಪಂತ್ ಅದಕ್ಕೆ ಹೋಗಕ್ಕೆ ಬಿಡಲಿಲ್ಲ. ಅಣ್ಣ ಡೈರೆಕ್ಟ್ ಹೊಡೆದ 4. ಅಣ್ಣ 15 ಕೂಡ ಕಂಪ್ಲೀಟ್ ಮಾಡ್ದ. ಅಣ್ಣ ಹೊಡೆದಾನೆ 68. ಆಮೇಲೆ ಅವನ ಜೊತೆ ಹೊಡಿದ್ದಾರೆ LSGಯಲ್ಲಿ ಎಡನ್ ಮಾರ್ಕ್ರಮ್ ಕೂಡ ಚೆನ್ನಾಗಿ ಹೊಡೆದರು. ಆದರೆ ರಿಷಬ್ ಪಂತ್ ಬ್ರೋ ಕ್ಯಾಪ್ಟನ್ ನಾಕ್ ನಂಬೋದೆಲ್ಲ ಆ ಥರ ಕ್ಯಾಪ್ಟನ್ ಹೊಡಿದಾನೆ ರಿಷಬ್ ಪಂತು. ನಾನು ಅನ್ಬೋದೇ ಅಲ್ಲ ಸ್ಪೈಡರ್ ಮ್ಯಾನ್ ಥರ ಹಂಗೆ ಬೇಕು ಹಿಂಗೆ ಬೇಕು ಅಂತ. ಖತರ್ನಾಕ್ ಹಂಗೆ ಹೊಡೆದಿದ್ದಾನೆ. ಜಿಗ್ದಾಡಿ ಆ ಸೈಡ್ ಒಂದು ಈ ಸೈಡ್ ಒಂದು ಟೆನ್ನಿಸ್ ಬಾಲ್ ಇದೆಯಲ್ಲ, ಟೆನ್ನಿಸ್ ಬಾಲ್ ಥರ ಟಪಾಕ್ ಟಿಬೇಕ್ ಅಂತ ಏನು ಖತರ್ನಾಕ್ ಹೊಡಿದಾನೆ. ಇಂಡಿಯನ್ ಟೀಮಲ್ಲಿ ಹಿಂಗೆ ಬೇಕಾಗಿತ್ತು. ಕಮ್ ಬ್ಯಾಕ್ ಅಂತಿದ್ರಲ್ಲ, ಕಮ್ ಬ್ಯಾಕ್ ಮಾಡಿದಾನೆ ನೋಡಿ. ಈಗ ಕಮ್ ಬ್ಯಾಕ್ ಯಾರು ಏನಂತಾರಂತ ಈಗ ಬನ್ನಲ್ಲ. ಖತರ್ನಾಕ್ ಪಾರಿ ಆಡಿದಾನೆ ನಮ್ಮ ರಿಷಬ್ ಪಂತ್ ಜೊತೆ ಎಡನ್ ಮಾರ್ಕ್ರಮು. ಆಮೇಲೆ ಬರೋದಾದರೆ ಪ್ಲೇಯರ್ ಆಫ್ ದ ಮ್ಯಾಚ್ ಮೊಹಮ್ಮದ್ ಶಮಿ. ಮೇನ್ ಪ್ಲೇಯರ್ ಆಫ್ ದ ಮ್ಯಾಚ್ ಮೊಹಮ್ಮದ್ ಶಮಿ ಕಮ್ ಬ್ಯಾಕ್ ಬ್ರೋ. ಆ ಹೋದ ಮ್ಯಾಚಲ್ಲಿ ಫಸ್ಟ್ ಬೇಕಿತ್ತು. ಈ ಮ್ಯಾಚಲ್ಲಿ ಸೇಮ್ ಟು ಸೇಮ್ ಅಣ್ಣ 4 ಓವರ್ ಆಡಿದಾನೆ. ಬರೀ 2 ಎಕ್ನಾಮಿ. ಈಗೇನು ಅಷ್ಟು ಮೊಹಮ್ಮದ್ ಶಮಿ ಏನು ರನ್ ಕೊಟ್ಟಿದ್ದಾರಲ್ಲ, ಅಷ್ಟು ಒಬ್ಬೊಬ್ಬರು ಬಾಲರ್ದು ಒಂದೇ ಓವರಲ್ಲಿ ಹತ್ರ ಡಬಲ್ ಬೀಳ್ತಾವೆ 16 ರನ್ನು. ಅದ್ರೊಳಗೆ 4 ಓವರಲ್ಲೇ ಬರೀ 2 ಇದನ್ನು ಓವರ್ಗೆ 2 ರನ್ ಹೆಂಗೆ ಕೊಟ್ಟಿದ್ದಾನೆ ಅಂದರೆ ಖತರ್ನಾಕ್ 2 ವಿಕೆಟು ಮತ್ತು 4 ಓವರ್ ಪೂರ್ಲ ಕಂಪ್ಲೀಟು. ಎಲ್ಲರೂ ದಾನವ್ಗಳು ಅನ್ಕೋ ಫುಲ್ ಅಂದರೆ ಹೈಪ್ ಕೊಟ್ಟಿದ್ರು SRHಗೂ. ಎಲ್ಲರೂ ಹಂಗೆ ಹೊಡಿತಾರೆ ಹಿಂಗೆ ಹೊಡಿತಾರೆ. 300 ಪಾರ್ ಆ 300 ಪಾರ್ ಈ 300 ಪಾರ್ ಇಲ್ಲ ಇವರಿಗೆ. 200 ಪಾರ್ ಆಗೋಲ್ಲ, 200 ಅಲ್ಲ 150 ಇವ್ರಗಡೆ ಪಾರ್ ಆಗೋಲ್ಲ. ಇಲ್ಲಿ ಯಾರು ಅವೇನು ಟುಲ್ಲಗಳಿದಾವಲ್ಲ, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ನೀವು ಯಾವ ಆಡಲೇ ಇಲ್ಲ. ಅಂದ್ರೆ ಅವ್ರು ಏನಾದರೂ ಆಡ್ತಿದ್ರೆ 250 ತನಕ ಹೋಗ್ತಿತ್ತು. ಅವ್ರನ್ನ ಬಿಟ್ಟು ಕ್ಲಾಸನ್ ಏನು ಖತರ್ನಾಕ್ ಆಡಿದ್ರು. ಕ್ಲಾಸನ್ ಜೊತೆ ನಿತೇಶ್ ಕುಮಾರ್ ರೆಡ್ಡಿ ಇಬ್ಬರೇ ಮಂದಿ ಆಡಿದ್ದು. ಉಳ್ಕಿದೆಲ್ಲ ಟಪ್ ಅಂತ ವಿಕೆಟ್ ಕೊಡ್ತಾ ಇದ್ರು. ಆಮೇಲೆ ನಾನು ಅನ್ಕೊಂಡಿದ್ದೆ ಇವತ್ತು ಸಲ ಏನೋ ಇಶಾನ್ ಕಿಶನ್ ಖತರ್ನಾಕ್ ಆಡ್ತಾರಂತ. ಇಶಾನ್ ಕಿಶನ್ ಆಡಲಿಲ್ಲ. ಮೊದಲೇ ಅಲ್ಲಿ ನಿಮಗೆ ಗೊತ್ತಿದೆ ಕೂತ್ರೆ ಹಂಗೆ ಇಲ್ಲಾಂದರೆ ಇಲ್ಲೇ ಇವ್ರ ಕಡೆ ಮೊದಲೇ ಬಾಲಿಂಗ್ ಇಲ್ಲ ಅಂತ ಥ್ರೋಗೆ ಇವರು ತೆಗೆದಾರೆ. ಇಷ್ಟು ಕಮ್ಮಿ ಚೇಸಲ್ಲಿ ಅಲ್ಲಿ LSG ಅಲ್ಲಿ ಏನಾದರೂ SR ಇದ್ದವರು ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ LSG ಕೂಡ ತಳಗ ಹೋಗ್ತಾ ಇತ್ತು. ಯಾಕಂದರೆ ಅವನು ಕೂಡ ಲಾಸ್ಟ್ ಬಾಲ್ಗೆ ಓದಿದ್ದಾನೆ. ಅಲ್ಲೇನಾದರೂ ಒಂದು 20 ರನ್ ಬೇಕಾದಿದ್ರೆ ಲಾಸ್ಟ್ ಬಾಲ್ಗೆ ರಿಷಬ್ ಪಂತ್ ಕೂಡ ಮುಗಿದೋಗಿತ್ತು. ಯಾಕಂದರೆ ನಂಗೆ ಗೊತ್ತಿತ್ತು ರಿಷಬ್ ಪಂತ್ ಅಂತ ರಿಸ್ಕೇ ತೊಗೊಲ್ಲ. ಅವ್ನಿಗೆ ಅವಾಗ ಫುಲ್ ಆಗಬೇಕು, ಫುಲ್ ಫ್ರೀ ಮೈಂಡ್ ಬೇಕು. ಫ್ರೀ ಮೈಂಡಲ್ಲಿ ಕೂಡ ಆಡೋಲ್ಲ ಬಿಡಿ. ಇಲ್ಲಿ ಬರೀ 5 ಮಂದಿ ಪರ್ಫಾರ್ಮ್ ಮಾಡಿದ್ದಾರೆ. 5 ಮಂದಿ ಅಂದರೆ ಮತ್ತು ಉಳ್ಕಿದವ್ರೇನೋ ಆಟ ಆಡೋಕ್ಕೆ ಬಂದಿದ್ದಾರೆ. ಅಂದರೆ ಪರ್ಫಾರ್ಮೆನ್ಸ್ ಯಾರ್ದು ಬಂದಿತ್ತು. ಅಲ್ಲಿ LSG ಕಡೆ 2 ಮಂದಿ ಬ್ಯಾಟರು ಮತ್ತು ಒಬ್ಬ ಬಾಲಿಂಗ್ ಮೊಹಮ್ಮದ್ ಶಮಿ, ಮತ್ತು ಇಲ್ಲಿ SRH ಕಡೆ 2 ಮಂದಿ ಬ್ಯಾಟರ್ ಅಂತ. ಉಳ್ಕಿದೆಲ್ಲ ಟವ ಅಂತ ಅದೆಲ್ಲ SRH ರಿವ್ಯೂ ತೊಗೊಂಡು ರಿವ್ಯೂವಲ್ಲಿ ನೋಡಬೇಕು ನೀವು. ಅಣ್ಣ ಡೈರೆಕ್ಟ್ ಹೆಟ್ಟೆ ಬಿಟ್ಟಿದ್ದಾನೆ. ಅದು ಮತ್ತು ಕಾಲ್ಗೆ ಇಟ್ಟಿದ್ದಾನೆ. ಅದು ಮತ್ತು ಇದು ಫಸ್ಟ್ ಸ್ಟಂಪ್ ಇರೋದಲ್ಲ ಈ ಕಡೆ ಬಂದಿದೆ ಅಂಥದ್ರೊಳಗೆ ಅದೇನು ಹಂಪರ್ ಔಟ್ ಕೊಟ್ಟಿದ್ದಾನೆ. ಅವ್ನು ಹೆಂಗೆ ಔಟ್ ಕೊಟ್ಟಿದ್ದಾನೆ ಅದೇನು ನಾನು ಕಾಣಿಸ್ಲಿಲ್ಲ ಅವನಿಗೆ. CSK ಮ್ಯಾಚಿಗೆ ಸ್ಟಾರ್ಟ್ ಇದೆ ನಿಮಗೆ ಗೊತ್ತಾ. ಚೆನ್ನೈ ಟಾಸ್ ಗೆದ್ದು ಬಾಲಿಂಗ್ ತೊಗೊಂಡಿದೆ. ನಾನು ಅನ್ಕೊಂಡಿದ್ದೆ ಚೆನ್ನೈದವರು ಟಾಸ್ ಗೆದ್ದರೆ ಬಾಲಿಂಗ್ ತೊಗೋತಾರೆ. ಯಾಕಂದರೆ ಅದು ಮೊದಲೇ ಬಾಲಿಂಗ್ ಸ್ಪಿಚ್ ಇದೆ. 10 RCB ಒಳಗಡೆ RCB ಚೇಜ್ ಮಾಸ್ಟರ್ ಇದ್ದಾನೆ. ಅದಕ್ಕೆ CSKದವ್ರು ಫುಲ್ ಅಂದಿದ್ರು. ಆಮೇಲೆ ಚೇಜ್ ಮಾಸ್ಟರ್ ವಿರಾಟ್ ಕೊಹ್ಲಿ ಏನು ಖತರ್ನಾಕ್ ಬ್ರೋ. ಅದು ಏನು ಸ್ಟಾರ್ಟಿಂಗ್ನಲ್ಲಿ ಕ್ಯಾಚ್ ಮಿಸ್ ಆಯ್ತಲ್ಲ ಶಿವಮ್ ದುಬೆ, ನಾನು ಅನ್ಕೊಂಡಿದ್ದೆ ಅಲ್ಲೇ ಮುಗೀತು. ವಿರಾಟ್ ಕೊಹ್ಲಿ ಏನಾದರೂ ಖತರ್ನಾಕ್ ಹೊಡಿತಾರೆ ಅಂತ. ಆ ವಿರಾಟ್ ಕೊಹ್ಲಿ ಅವರು ಟಗ ಅಂತ ಹೊಡ್ತಾ ಇದ್ರು. ಅವ್ರು ಯಾಕೋ ಅನ್ಸಾಯಿತು. ಅವ್ರು ಖುದ್ದಾಗಿ ಕ್ರೆಡಿಟ್ ತೊಗೋಕ್ಕೆ ಬಂದಿದ್ದಾರೆ. ಅಂದರೆ 18 ಜರ್ಸಿ ನಂಬರ್ ಇದಲ್ಲ, 18 ಫಾರ್ ರೀಸನ್, 18 ಫಾರ್ ರೀಸನ್. ವಿರಾಟ್ ಕೊಹ್ಲಿ 18 ಬಾಲ್ ಆಡಿ 28 ರನ್ ತೆಗೆದಾರೆ. ಆದ್ರೂ ಖತರ್ನಾಗಿತ್ತು. ಡೈರೆಕ್ಟ್ ಅವರು ಹೊಡೆಯಕ್ಕೆ ಹೋಗ್ತಾ ಇದ್ರು. 6 ಅದನ್ಕೋ ಬೌಂಡ್ರಿಗೆ ಟಚ್ ಆಗ್ತಿರ್ಲಿಲ್ಲ. ಒಂದು ಸ್ವಲ್ಪ ಹೋಗೋದು ಅಲ್ಲೇ ಬಿದ್ದುಬಿಡು. ಅವರು ಫೀಲ್ಡರೇ ಕನ್ಫ್ಯೂಸ್ ಆಗ್ತದೆ. ಇದು ಮುಂದೆ ಹೋಗೋದು ಇರ್ತಿರೋ ಸಂಬಂಧ ನನಗೆ ಓಡಾಸಕ್ಕೆ ಆಯ್ತಾ. ಇಲ್ಲ ಆದರೆ ಅಲ್ಲಿ ಸಾಡಿ ನಿಂತಿರ್ತಾರಲ್ಲ ಅವರೇ ತಂದು ಕೊಡ್ತಿರು. ಇಲ್ಲ ಅದು ಅಲ್ಲೇ ನಿಲ್ತಿತ್ತು. ಇವ್ರು ಮತ್ತೆ ಓಡಿತಿದ್ದ ಫೀಲ್ಡರ್ ಮೋತಿ ನೋಡಬೇಕಿತ್ತು. ಆದರೆ ಖತರ್ನಾಕ್ ಅವರು ಕೂಡ ಬಾಲಿಂಗ್ ಆಗ್ತಾ ಇದ್ದಾರೆ. ನೋಡಬೇಕು CSKದವರು ಏನು ಮಾಡ್ತಾರೆ. ಚೀಸಲ್ಲಿ MS ಆಡಲಿಲ್ಲ. ನಾನು ಅನ್ಕೊಂಡಿದ್ದೆ ಈ ಮ್ಯಾಚಲ್ಲಿ ಒಂದು ಸ್ವಲ್ಪ ಕಮ್ ಬ್ಯಾಕ್ ಬರ್ಬೋದು.
ಆದ್ರೂ ಈ ಮ್ಯಾಚಲ್ಲೇ ಬರಲಿಲ್ಲ. ಈ ಮ್ಯಾಚ್ ನಂಗೆ ಅನ್ಸೋ ಮಟ್ಟಿಗೆ RCB ಒಂದು ಸ್ವಲ್ಪ ಗೆಲ್ಬೋದು. ಯಾಕಂದರೆ ಅವ್ರದ್ದು ಒಂದು ಸ್ವಲ್ಪ ಕಾಂಬಿನೇಷನು ಎಲ್ಲ ಕಂಪ್ಯಾರಿಸನ್ ಮಾಡಿದ RCB ಯಾಕೋ ನನಗೆ ಗೆಲ್ಲೋ ಅಂಥ ಚಾನ್ಸ್ ಇದೆ 60-40. ಈಗ CSK ಕೂಡ ಗೆಲ್ಬೋದು. ಅವರು ಚೇಸಲ್ಲಿ ಏನು ಮಾಡ್ತಾರೆ ನೋಡಬೇಕು. ಏನಾದರೂ 180-190 ಒಳಗಡೆ RCB ಆಲ್ಔಟ್ ಮಾಡಿದಂದರೆ CSK ಗೆಲ್ಲೋ ಚಾನ್ಸ್ ಇದೆ. ಏನಾದರೂ 200 ಮಂದಿ ದಾಟಿದ್ರೆ CSK ಕಡೆ ಗೆಲ್ಲೋ ಚಾನ್ಸ್ ಇಲ್ಲ. CSK ಕಡೆಯವರು ಕೂಡ ಬ್ಯಾಟರ್ ಚೆನ್ನಾಗಿದ್ದಾರೆ. ಅವ್ರದ್ದು ಟಾಪ್ 6 ನೋಡಿದರೆ ಟಾಪ್ 6ಅಲ್ಲಿ ಖತರ್ನ ಶಿವಮ್ ದುಬೆ ಇದ್ದಾರೆ, ಸಂಜು ಸ್ಯಾಮ್ಸನ್ ಇದ್ದಾರೆ, ಅಂಥದ್ರೊಳಗೆ IS ಮ್ಯಾಥ್ರೂ ಕೂಡ ಇದ್ದಾರೆ. ಆಮೇಲೆ ಕ್ಯಾಪ್ಟನ್ ಇದ್ದಾರೆ, ಅವರಲ್ಲಿ ಕೂಡ ಚೆನ್ನಾಗಿ ಆಡಿದ್ದಾರೆ. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರನ್ನಾದ್ರೂ ಒಬ್ಬನ ಕರ್ಕೊಂಡ್ರೆ ಬ್ಯಾಟರ್ನು ಅಲ್ಲೂ ಕೂಡ ಖತರ್ನಾಕು. ಅವರು ಕೂಡ 200+ ಚೇಸ್ ಮಾಡ್ಬೋದು. ನೀನು ನೋಡಬೇಕು ಏನೇನು ಮಾಡ್ತಾರೆ ಅಂತ. RCB ಅವರು ಎಲ್ಲಿ ತನಕ ಹೋಯ್ತಾರೆ, ಎಲ್ಲಿ ತನಕ ಮುಟ್ಟಿಸ್ತಾರೆ. ಐ ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋ. ಬಾಯ್.